ನಮ್ಮ ಅನಿಲ್ ಚಿಕ್ಕಮದು ಸಾಹೇಬರು ನಾವು ಯಾವಾಗಲೂ ಅವ್ರ ಪರವಾಗಿ ನಾವು ಹೆಚ್ಚಾಗಿ ನಾವು ಒಡನಾಟಲ್ಲಿರೋದ್ರಿಂದ ವೀಕ್ಷಕರೇ, ಈ ಮೂಕ ಪ್ರಾಣಿಗಳನ್ನು ನೋಡಿ. ಇಷ್ಟು ದಿನ ಹುಲ್ಲು ತಿಂದು ಗಟ್ಟಿಮುಟ್ಟಿಯಾಗಿ ಇರುತ್ತಿದ್ದ ದನಕರುಗಳು ಇವತ್ತು ಮೇವಿಲ್ಲದೆ ಬದುಕಲು ಆಗಿವೆ. ಮಲಗಿದ್ದ ಸ್ಥಳದಲ್ಲಿ ಮಲಗಿವೆ. ಕಾರಣ ಮೇಲೆ ಎದ್ದೇಳಲು ಶಕ್ತಿ ಇಲ್ಲದೆ ಕೊಟ್ಟಿಗೆಯಲ್ಲೇ ಮಲಗಿವೆ. ಮೂಕ ಪ್ರಾಣಿಗಳ ಈ ರೋದನೆ ನೋಡಿ ಮನೆ ಮಾಲೀಕ ಕಂಗಾಲಾಗಿದ್ದಾನೆ. ಮನೊಡೆತಿ ಬಂದವರಿಗೆ ಕೈ ಮುಗಿತಾ. ಇವತ್ತಿಂದ ದನಕರುಗಳಿಗೆ ತಿನ್ನಲು ಏನಾಗ್ಲಿ ಸ್ವಾಮಿ ಅಂತ ಕಣ್ಣೀರಾಗ್ತಾರೆ. ಯಾರಿಗೂ ಹೇಳಿಕೊಳ್ಳಲು ಆಗದ ಮೂಕ ಪ್ರಾಣಿಗಳ ಸಂಕಷ್ಟ ನೋಡಿ ನೆರೆಹೊರೆ ಮನೆಯವರು ಮರುಗುತ್ತಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಏನಾಗಿದೆ? ಮನೆ ಮಾಲೀಕ ಯಾಕೆ ಕಣ್ಣೀರಾಗ್ತಿದ್ದಾನೆ? ದನಕರುಗಳಿಗೆ ಅಂಥದ್ದೇನೋ ಆಗಿದೆ. ಅದನ್ನೇ ಒಂದೊಂದಾಗಿ ಹೇಳ್ತೀವಿ ನೋಡಿ. ವೀಕ್ಷಕರೇ, ಯಾಕೋ ಏನೋ ರೈತರ ಅದೃಷ್ಟವೇ ಸರಿ ಇಲ್ಲ ಅನಿಸುತ್ತೆ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಹಣೆ ಬರವನ್ನು ಬ್ರಹ್ಮ ಅದೇನಂತ ಬರೆದಿದ್ದಾನೋ ಗೊತ್ತಿಲ್ಲ. ವರ್ಷದ 12 ತಿಂಗಳು ದುಡಿದರೂ ರೈತನಿಗೆ ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ. ಹೇಳಿ ಕೇಳಿ, ಇವಾಗ ಅನ್ನದಾತನಿಗೆ ಭತ್ತ ರಾಗಿ ಬೆಳೆ ಕಟಾವ್ ಸೀಸನ್. ಕಷ್ಟಪಟ್ಟು ಬಿಟ್ಟು ಉದ್ದು ಬೆಳೆದ ಬೆಳೆಯನ್ನು ಮನೆಗೆ ತಂದಿಟ್ಟುಕೊಳ್ಳುವ ಸಮಯ. ನಂಬ್ತಿರ ಬಿಡ್ತಿರೋ ಗೊತ್ತಿಲ್ಲ. ಇವಾಗ ಭತ್ತ ರಾಗಿ ಹುಲ್ಲಿಗಿರುವ ಬೇಡಿಕೆ ಸದ್ಯ ವಾಣಿಜ್ಯ ಬೆಳೆಗಳಿಗೂ ಬೆಲೆ ಇಲ್ಲ ಅನಿಸುತ್ತೆ. ಯಾಕೆಂದರೆ ಪ್ರತಿ ರೈತರು ಹೈನುಗಾರಿಕೆಯನ್ನು ನಂಬಿ ಬದುಕುತ್ತಿದ್ದಾರೆ. ಪ್ರತಿ ರೈತನ ಮನೆಗಳಲ್ಲೂ ಹಸುಗಳು ಇವೆ. ಹೀಗಾಗಿ ಹಸುಗಳಿಗೆ ಹುಲ್ಲು ಬೇಕೇ ಬೇಕು. ಹುಲ್ಲಿದ್ರೆ ಹಸುಗಳಿದ್ರೆ ಹಾಲು ಕಾಸು. ಪರಿಸ್ಥಿತಿ ಹೀಗಿರುವಾಗ ಮನೆ ಖರ್ಚನ್ನೇ ನೋಡಿಕೊಳ್ಳುವ ಹಸುಗಳಿಗೆ ಮೇವೆ ಇಲ್ಲದಾದ್ರೆ ಏನು ಮಾಡೋದು? ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತು ಭತ್ತ ಒಕ್ಕಣೆ ಮಾಡಿ ಹುಲ್ಲು ತಂದಿಟ್ಟರೆ ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮವಾಗುತ್ತೆ. ಕಾರಣ ಬೆಂಕಿ ಅವಘಡ, ಅಗ್ನಿಯ ರುದ್ರ ನರ್ತನ. ವೀಕ್ಷಕರೇ, ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನಲ್ಲಿ ಪದೇ ಪದೇ ಹುಲ್ಲಿನ ಮೆದಗಳು ಬೆಂಕಿಗೆ ಆಹುತಿ ಆಗ್ತಲಿವೆ. ಇದು ಕಿಡಿಗೇಡಿಗಳ ದುಷ್ಕೃತ್ಯವೋ ಅಥವಾ ಪ್ರಕೃತಿ ಮುನಿಸೋ ಗೊತ್ತಾಗುತ್ತಿಲ್ಲ. ಮೊನ್ನೆ ಅಷ್ಟೇ ಬೊಪ್ಪನಹಳ್ಳಿಯಲ್ಲಿ ಹುಲ್ಲಿನ ಮೆದೆಗೆ ಬೆಂಕಿ ಬಿದ್ದಿತ್ತು. ಕಳೆದ ರಾತ್ರಿ ಬೊಪ್ಪನಹಳ್ಳಿ ಸಮೀಪ ಇರುವ ಮಟಿಕೇರಿಯಲ್ಲಿ ಹುಲ್ಲಿನ ಮೆದೆಗೆ ಬೆಂಕಿ ಬಿದ್ದಿದೆ. ಮಟಿಕೇರಿ ನಿವಾಸಿ ಕಾಂಗ್ರೆಸ್ ಮುಖಂಡ ಉಮೇಶ್ ಮತ್ತು ಅವರ ಸಹೋದರ ಗಿರೀಶ್ ಅವರಿಗೆ ಸೇರಿದ ಹುಲ್ಲಿನ ಮೆದೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಸುಮಾರು 8 ಎಕರೆಯಲ್ಲಿ ಬೆಳೆದಿದ್ದ ಭತ್ತದ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ಕಳೆದ ರಾತ್ರಿ ಸುಮಾರು 9:30 ಸಮಯದಲ್ಲಿ ಉಮೇಶ್ ಮನೆಯವರು ಊಟ ಮಾಡಿ ಟಿವಿ ನೋಡುತ್ತಾ ಕುಳಿತಿದ್ದಾರೆ. ಈ ವೇಳೆ ಮನೆ ಹಿಂದುಗಡೆ ಹಾಕಲಾಗಿದ್ದ 2 ಹುಲ್ಲಿನ ಮೆದೆಗಳಿಗೆ ಬೆಂಕಿ ಬಿದ್ದಿದೆ. ನೋಡುತ್ತಿದ್ದ ಬೆಂಕಿಯ ಜ್ವಾಲಿ ಮುಗಿಲೆತ್ತರಕ್ಕೆ ವ್ಯಾಪಿಸಿದೆ. ನೆರೆಹೊರೆಯವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಹುಲ್ಲನ್ನೇ ನಂಬಿಕೊಂಡು ದನಕರುಗಳನ್ನು ಸಾಕಿದ್ವಿ. ಈಗ ಹುಲ್ಲು ಸುಟ್ಟು ಭಸ್ಮವಾಗಿರುವುದರಿಂದ ದನಕರುಗಳಿಗೆ ಹುಲ್ಲೇ ಇಲ್ಲದಂತಾಗಿದೆ. ಈ ಬೇಸಿಗೆ ಕಾಲದಲ್ಲಿ ದನಕರುಗಳನ್ನು ಎಲ್ಲಿ ಮೇಯಿಸೋದು? ಮೂಕ ಪ್ರಾಣಿಗಳಿಗೆ ಎಲ್ಲಿಂದ ಮೇವು ಒದಗಿಸೋದು? ಬೆಳಗ್ಗೆಯಿಂದ ದನಕರುಗಳಿಗೆ ಮೇವಿಲ್ಲದ ಬದುಕಲಾಗಿವೆ ಅಂತ ಮನೆ ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ಇವತ್ತಿನ ಬೆಲೆ 2,40,000 ರೂಪಾಯಿ ಹುಲ್ಲು ಬೆಲೆ ಬಾಳ್ತಿತ್ತು. ಇವತ್ತು ಗೋವುಗಳು ಸಾಕೊಂಡಿದ್ದೀವಿ, ಮೇವಿಲ್ಲ. ಮತ್ತು ಮಣ್ಣವರು ಅವರು ಕೂಡ ಓವರ್ಗಳು ಸಾಕೊಂಡಿದ್ದಾರೆ, ಅವ್ರಿಗೂ ಮೇವಿಲ್ಲ. ಆದ್ದರಿಂದ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇನ್ನು ಇದೇ ವೇಳೆ ಉಮೇಶ್ ಶಾಸಕರಾದ ಅನಿಲ್ ಚಿಕ್ಕಮದ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ತಕ್ಷಣ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಅನಿಲ್ ಚಿಕ್ಕಮದು ಸಾಹೇಬರು ನಾವು ಯಾವಾಗಲೂ ಅವ್ರ ಪರವಾಗಿ ನಾವು ಹೆಚ್ಚಾಗಿ ಒಡನಾಟಲ್ಲಿರೋದ್ರಿಂದ ನಮ್ಮ ಅನಿಲ್ ಚಿಕ್ಕಮದು ಬಂದು ನಮಗೆ ನಮ್ಮ ಕಷ್ಟನ ಪರಿಹರಿಸಿ ತಾವು ನಮ್ಮ ಕಷ್ಟ ಸುಖಗಳನ್ನ ಕೇಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ಮೇವಿಲ್ಲದಂತೆ ಹಸುಗಳನ್ನ ಮತ್ತು ಓರ್ಗಳನ್ನ ಸಾಕೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಪಕ್ಷದಲ್ಲಿ ನಿಮ್ಮನ್ನೇ ನಂಬ್ಕೊಂಡು ನಾವು ಬೆಳೀತಿರೋರು ನಾವು ಅನಿಲ್ ಚಿಕ್ಕಮದು ಸಾಹೇಬ್ರೆ, ನೀವು ಸೀರಿಯಸ್ ಆಗಿ ಈಗ ಇದನ್ನು ಗಮನಕ್ಕೆ ತಗೊಂಡು ನಮ್ಮ ಮೇಲೆ ಕನಿಕರಣ ಇಟ್ಟು ಇದ್ರ ಬಗ್ಗೆ ಮಾಹಿತಿ ತಗೋಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಇನ್ನು ಪಕ್ಕದ ಮನೆಯ ನಿವಾಸಿ ಬೆಂಕಿ ನಂದಿಸಲು ಹೋಗಿ ಕಾಲು ಮುರಿದುಕೊಂಡಿದ್ದಾರೆ. ಸೋಮನಾಯಕ ಎಂಬಾತನಿಗೆ ಕಾಲಿನ ಮೂಳೆ ಮುರಿದಿದ್ದು ಎಚ್.ಡಿ.ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಭೂಮಿಪುತ್ರ ಚಂದನಗೌಡ ಶ್ರೀ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ SP ಸಮಂತ್, HDಕೋಟೆ ತಾಲೂಕು ಅಧ್ಯಕ್ಷ HN ಉಮೇಶ್, ಸರ್ಗೂರು ತಾಲೂಕು ಕಾರ್ಯಾಧ್ಯಕ್ಷ SP ಸತೀಶ್, ಪ್ರಧಾನ ಕಾರ್ಯದರ್ಶಿ HC ಶಿವಣ್ಣ, ತಾಲೂಕು ಯುವ ಘಟಕದ ಅಧ್ಯಕ್ಷ ಜಗದೀಶ್, ತಾಲೂಕು ಸಂಘಟನಾ ಕಾರ್ಯದರ್ಶಿ HV ಮಹೇಶ್, ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ರೈತನಿಗೆ ಧೈರ್ಯ ತುಂಬಿದ್ರು. ರೈತನ ಅಳಲು ಆಲಿಸಿ ನಿಮ್ಮ ಜೊತೆ ನಾವಿರುವುದಾಗಿ ಭರವಸೆ ತುಂಬಿದ್ರು. ಬೆಂಕಿ ಬಿದ್ದಿದೆ ಅಂತ ಮಾಹಿತಿ ನಮಗೆ ಬೆಳಿಗ್ಗೆ ಸಿಕ್ತು. ಬೆಳಿಗ್ಗೆ ಸಿಕ್ಕಿದ ತಕ್ಷಣ ನಾವು ರೈತ ಮುಖಂಡರೆಲ್ಲ ಬಂದು ಸ್ಥಳಕ್ಕೆ ನಮ್ಮ ಸಾಹೇಬರಾದ ಕೃಷಿ ಇಲಾಖೆ ಜಯರಾಮ್ ಸರ್ನ ಕರೆಸಿ ಸ್ಥಳ ಪರಿಶೀಲನೆ ಮಾಡಿ ಇಂಥ ರೈತರಿಗೆ ಅನ್ಯಾಯ ಆಗಿರೋ ಒಬ್ಬ ರೈತರಿಗೆ ಕೂಡಲೇ ನಿಮ್ಮ ಇಲಾಖೆಯಿಂದ ಏನು ಸಹಾಯಧನ ಬರುತ್ತೋ ಪರಿಹಾರನ ಕೊಡ್ಬೇಕು ಅಂತೇಳಿ ನಾವೆಲ್ಲ ಮಾತಾಡಿದೀವಿ. ಅವರು ಅದಕ್ಕೆ ಸ್ಪಂದನೆ ಮಾಡಿ ಖಂಡಿತ ನನ್ನ ಕೈಲಿ ಏನಾಗುತ್ತೋ ನಾನೇ ಖುದ್ದಾಗಿ ನಿಂತು ಎಲ್ಲಾನು ಇವ್ರಿಗೆ ಪರಿಹಾರ ಒದಗಿಸ್ಕೊಡ್ತೀನಿ, ಇವ್ರು ಡಾಕ್ಯುಮೆಂಟ್ಸ್ ಕೊಡ್ಲಿ ಅಂತ ಕೇಳಿದ್ದಾರೆ. ಇನ್ನು HDಕೋಟೆ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಜಯರಾಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ನೆರೆದಿದ್ದ ರೈತರು ಪರಿಹಾರ ಹಣದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. 1 ಎಕರೆ ಜಮೀನಲ್ಲಿ ಬೆಳೆ ಬೆಳೆಯಲು 20 ರಿಂದ 30 ಸಾವಿರ ರೂಪಾಯಿ ಆಗುತ್ತೆ. ಅಂಥದ್ರಲ್ಲಿ 1 ಎಕರೆಗೆ ಪರಿಹಾರವಾಗಿ ಕೇವಲ 800 ರೂಪಾಯಿ ಕೊಟ್ಟರೆ ಹೇಗೆ ರೈತರ ಬದುಕೋದು ಅಂತ ಪ್ರಶ್ನೆ ಮಾಡಿದರು. ರೈತ ಅದರಲ್ಲಿ ಸರ್ ನಾವು 4 ಬೆಳಿತೀವಿ ಏನ್ ಹೇಳ್ತೀವಿ ಆ ರೈಟ್ಗೆ ಬಿತ್ತು ಬತ್ತ ತಗೊಂಡು ಹಾಕ್ತೀವಿ ನಾವು. ಬರೀ ನಮ್ಗ ಹುಲ್ಲಿಗ ಬೆಲೆ ಕೊಡಿಲ್ಲ ಸರ್. ಏನ್ ಸರ್ ನಾವು ಚಿಕ್ಕಂದ್ರಿಂದ ನೋಡ್ತೀವಿ, ವ್ಯವಸಾಯಕರ ಕುಟುಂಬನೇ ಹೈನುಗಾರಿಕೆನೇ ನೆಮ್ಕೊಂಡಿರೋಂಥದ್ದು. ಹಸುಗಳು ಸಾಕಂತಿದ್ದು, ಪ್ರತಿಯೊಂದು ಜಾನುವಾರುಗಳು, ದನಕರುಗಳನ್ನ ಜಾಸ್ತಿ ಇವ್ರ ಕುಟುಂಬ ಸಾಕಂತ ಕೆಲಸವನ್ನ ಮಾಡ್ತಿರ್ತಾರೆ. ಹಂಗಾಗಿ ಯಾರೋ ಕಿಡಿಕೇಡಿಗಳು ಇದನ್ನ ಇಲ್ಲಿ ಫೇಸ್ಬುಕ್ ಹೋಗಿ ಹಾಕಿದ್ರು, ಇಲ್ಲ ಆಕಸ್ಮಿಕವಾಗಿ ಬೆಂಕಿ ಆಗುತ್ತಾ ಇತ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಸರ್ಕಾರ ಏನು ಇನ್ನು ರೈತರ ಅಳಲು ಆಲಿಸಿದ ಜಯರಾಮಯ್ಯ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆ, ಸ್ಥಳೀಯ ಶಾಸಕರ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಫೋನ್ ಮಾಡಿದಾಗ ನಾನು ಈ ಒಂದು ಸ್ಥಳ ಪರಿಶೀಲಿಸಿದ್ದೀನಿ. ಫುಲ್ಲು ಸಂಪೂರ್ಣವಾಗಿ ಹುಲ್ಲುದರೆ ಎಲ್ಲ ಸುತ್ತಾಗಿದೆ ಮತ್ತು ಉರುಳಿನೂ ಹೋಗಿದೆ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಇಲಾಖೆಯಲ್ಲಿ 1 ಎಕರೆಗೆ ಹುಲ್ಲು, ಅದು ಕಾಳು ರಹಿತ ಮೇಲೆ ಹುಲ್ಲಾದ್ರೆ ಸುಟ್ಟೋದ್ರೆ 800 ರೂಪಾಯಿ ಇದೆ 1 ಎಕರೆಗೆ. ಮ್ಯಾಕ್ಸಿಮಮ್ ಎಷ್ಟು ಎಕರೆ ಇದ್ರೂ ಕೂಡ 4,000 ಪರಿಹಾರ ಕೊಡ್ತಕ್ಕಂಥ ಅವಕಾಶ ಇದೆ. ಇದಕ್ಕೊಂದು ಕಮಿಟಿ ಇದೆ, AC ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ನಾವು ಇದನ್ನ ಅವ್ರ ಹತ್ರ ಪೂರಕ ದಾಖಲಾತಿಗಳನ್ನ ನಾವು ಸಂಗ್ರಹಣೆ ಮಾಡಿ ನಾವು ಕಮಿಟಿನಲ್ಲಿ ಇಟ್ಟು ಅವ್ರಿಗೆ ಏನು ಅವಕಾಶ ಇದೆ ಅಷ್ಟು ಪರಿಹಾರವನ್ನ ನಾವು ಕೊಡಿಸ್ಕೊಡ್ತೀವಿ ಸರ್. ರೈತರಿಗೆ ಅನ್ಯಾಯವಾದಾಗ ಪ್ರತಿನಿಧಿಗಳು, ಅಧಿಕಾರಿಗಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದವರು ಮಾತ್ರ ಆ ಕ್ಷಣದಲ್ಲಿ ಹಾಜರಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ನಾವಿದ್ದೀವಿ ಅಂತ ಧೈರ್ಯ ತುಂಬುತ್ತಾರೆ. ಅನ್ನದಾತ ನೋವಿಗೆ ಸ್ಪಂದಿಸುವ ಇವರ ನಡೆ ನಿಜಕ್ಕೂ ಸಮಾಜಕ್ಕೆ ಮಾದರಿ. HDಕೋಟೆಯಿಂದ ಶ್ರೀಕಂಠ ಹೀರಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.